ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂಬ ಅಂಬೇಡ್ಕರ್ ಅವರ ಮಾತನ್ನು ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಸ್ನೇಹಿತರೆ, ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಕಲಾ ವಿಭಾಗ 2ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ಪಠ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ಇತಿಹಾಸ ಆಗಿರ್ಬೋದು, ಸಮಾಜಶಾಸ್ತ್ರ ಪಠ್ಯಕ್ರಮವನ್ನು ನೋಡಿದ್ದೀವಿ. ಆ ಒಂದು ವಿಡಿಯೋಗಳನ್ನು ಇನ್ನೂ ಯಾರು ನೋಡಿಲ್ವೋ ಹೋಗಿ ಬೇಗ ನೋಡಿ ಅಂತ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏಕೆಂದರೆ ಮುಂದೆ ಬರುವ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತವೆ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಒಟ್ಟಾರೆಯಾಗಿ ನಾವು 2ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ಪಠ್ಯಕ್ರಮದಲ್ಲಿ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ 1ನೇ ಘಟಕದಲ್ಲಿ ಗ್ರೀಕ್ ರಾಜಕೀಯ ಚಿಂತಕರ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲು ಬರೋರು ಪ್ಲೇಟೋ. ನ್ಯಾಯ, ಶಿಕ್ಷಣ, ಸಾಮ್ಯವಾದ ಮತ್ತು ಆದರ್ಶ ರಾಜ, ಈ ಇಷ್ಟು 4 ಅಂಶಗಳು, ಪ್ಲೇಟೋ ಹೇಳಿರುವ 4 ಅಂಶಗಳನ್ನು ನಾವು ಘಟಕ 1ರ 1ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ಇನ್ನು 2ನೇದಾಗಿ ಬರೋರು ಅರಿಸ್ಟಾಟಲ್. ರಾಜ್ಯ, ಸರ್ಕಾರಗಳ ವರ್ಗೀಕರಣ, ಕ್ರಾಂತಿ ಮತ್ತು ಶ್ರೇಷ್ಠ ರಾಜ್ಯ, ಈ ಅಂಶಗಳನ್ನು ಅರಿಸ್ಟಾಟಲ್ ಅವರು ಹೇಳಿದ್ದಾರೆ. ಅವುಗಳ ಕುರಿತು ನಾವು 1ನೇ ಘಟಕದಲ್ಲಿ ನೋಡ್ತೀವಿ. 1ನೇ ಘಟಕದಲ್ಲಿ ನಾವು ನೋಡೋದು ಪ್ಲೇಟೋ, ಅರಿಸ್ಟಾಟಲ್ ಇಬ್ಬರ ಒಂದು ವಿಚಾರಗಳನ್ನು 1ನೇ ಘಟಕದಲ್ಲಿ ನೋಡ್ತೀವಿ. ಮುಂದಿನಾಗಿ ಘಟಕ 2. ಘಟಕ 2ರಲ್ಲಿ ನಾವು ಮಧ್ಯಯುಗೀನ ರಾಜಕೀಯ ಚಿಂತಕರ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲು ಬರೋರು ಸೆಂಟ್ ಥಾಮಸ್ ಅಕ್ವಿನಸ್ ಅವರು. ಇವರು ಹೇಳಿರುವಂತಹ ವಿಚಾರಗಳೇನೆಂದರೆ ಚರ್ಚ್ ರಾಜ್ಯ ಸಂಬಂಧ, ಚರ್ಚ್ಗೂ ಹಾಗೂ ರಾಜ್ಯಕ್ಕೆ ಇರುವಂತಹ ಸಂಬಂಧ, ಹಾಗೂ ಕಾನೂನುಗಳ ವರ್ಗೀಕರಣ, ಈ ಒಂದು ವಿಚಾರಗಳ ಕುರಿತು ನಾವು 2ನೇ ಘಟಕದಲ್ಲಿ ಅಕ್ವಿನಾಸ್ ಅವರ ಬಗ್ಗೆ ಓದ್ತೀವಿ. 2ನೇ ಪಾಯಿಂಟ್ನಲ್ಲಿ ನಿಕೋಲೋ ಮೆಕೆವೆಲಿಯವರ ಬಗ್ಗೆ ಓದ್ತೀವಿ. ಅವರ ದಿ ಪ್ರಿನ್ಸ್ ಆಗಿರಬಹುದು, ಧರ್ಮ ಮತ್ತು ರಾಜಕೀಯ ವಿಚಾರಕರ ಕುರಿತು ಅವರು ಏನು ವಿಚಾರಗಳನ್ನು ಹೇಳಿದಾರೋ ಅದನ್ನು ನಾವು ಅಧ್ಯಯನ ಮಾಡ್ತೀವಿ. 2ನೇ ಘಟಕದಲ್ಲಿ ಅಕ್ವಿನಾಸ್ ಹಾಗೂ ಮೆಕೆವೆಲಿಯ ಕುರಿತು ಅಧ್ಯಯನ ಮಾಡ್ತೀವಿ. ಘಟಕ 3. ಘಟಕ 3ರಲ್ಲಿ ನಾವು ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲು ಬರೋರು ಥಾಮಸ್ ಹಬ್ಸನ್ ಅವರು. ಅವರು ಮಾನವ ಸ್ವಭಾವ, ಪ್ರಕೃತಿಯ ಸ್ಥಿತಿ ಮತ್ತು ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಕುರಿತು ಹೇಳಿದ್ದಾರೆ. ಈ ಅಂಶಗಳನ್ನು ನಾವು ಥಾಮಸ್ ಅವರ ಬಗ್ಗೆ 3ನೇ ಘಟಕದಲ್ಲಿ ಓದ್ತೀವಿ. ಇನ್ನು 2ನೇ ಅಂಶದಲ್ಲಿ ನಾವು ಜಾನ್ ಲಾಕ್ ಅವರ ಬಗ್ಗೆ ಓದ್ತೀವಿ. ಅವರು ಮಾನವ ಸ್ವಭಾವ, ಪ್ರಕೃತಿ ಸ್ಥಿತಿ ಮತ್ತು ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಇಬ್ಬರು ಸೇಮ್ ಹೇಳಿದ್ದಾರೆ. ಅದರ ವಿಚಾರಗಳು ಬೇರೆ ಬೇರೆ ಇರ್ತವೆ. ಅವುಗಳು ಏನನ್ನು ಅನ್ನೋದನ್ನು ನಾವು 3ನೇ ಒಂದು ಘಟಕದಲ್ಲಿ ಓದ್ತೀವಿ. ಇವುಗಳ ಕುರಿತು ಉತ್ತರಗಳನ್ನು ನಾವು ಮುಂಬರುವ ವಿಡಿಯೋಗಳಲ್ಲಿ ಹಾಕ್ತೀನಿ. ಇನ್ನು ಘಟಕ 4. ಘಟಕ 4ರಲ್ಲಿ ನಾವು ಆಧುನಿಕ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರೋರು ಜೆರಮ್ ಬೆಂಥಮ್ ಅನ್ನೋರು. ಇವರು ಉಪಯುಕ್ತವಾದ ಮತ್ತು ಆದರ್ಶವಾದ ಎಂಬ ಚಿಂತನೆಯನ್ನು ನೀಡಿದ್ದಾರೆ. ಅವುಗಳ ಕುರಿತು ನಾವು 4ನೇ ಘಟಕದಲ್ಲಿ ಓದ್ತೀವಿ. 2ನೇದಾಗಿ ಬರೋರು ಥಾಮಸ್ ಹಿಲ್ ಗ್ರೀನ್ ಅನ್ನೋರು. ಇವರು ರಾಜಕೀಯ ಬಾಧ್ಯತೆ ಮತ್ತು ಆದರ್ಶವಾದದ ಕುರಿತು ಹೇಳಿದ್ದಾರೆ. ಈ ಒಂದು ಅಂಶಗಳನ್ನು ನಾವು 4ನೇ ಘಟಕದಲ್ಲಿ ಓದುವಂಥದ್ದು. ಘಟಕ 5. ಘಟಕ 5ರಲ್ಲಿ ಕೂಡ ನಾವು ಆಧುನಿಕ ಪಾಶ್ಚಿಮಾತ್ಯ ರಾಜಕೀಯ ಚಿಂತಕರ ಕುರಿತು ಓದ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರುವವರು JSL ಅನ್ನೋರು. ಇವರು ಸ್ವಾತಂತ್ರ್ಯ ಮತ್ತು ಪ್ರತಿನಿಧಿ ಸರ್ಕಾರದ ಕುರಿತು ಹೇಳಿದ್ದಾರೆ. ಅದನ್ನು ನಾವು 5ನೇ ಘಟಕದಲ್ಲಿ ನೋಡ್ತೀವಿ. 2ನೇದಾಗಿ ಬರುವವರು ಕಾರ್ಲ್ ಮಾರ್ಕ್ಸ್ ಅನ್ನೋರು. ಅವರು ವೈಜ್ಞಾನಿಕ ಸಮಾಜವಾದದ ಕುರಿತು ಹೇಳಿದ್ದಾರೆ. ಈ ಒಂದು ಅಂಶವನ್ನು ನಾವು ಘಟಕ 5ರಲ್ಲಿ ನೋಡ್ತೀವಿ. ಇಷ್ಟು ಅಂಶಗಳನ್ನು ನಾವು 2ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಭಾಗಕ್ಕೆ ಅಧ್ಯಯನ ಮಾಡಿ ಪರೀಕ್ಷೆಗೆ ಬರೀಬೇಕಾಗುತ್ತೆ. 10 ಜನ ಚಿಂತಕರನ್ನ ಕೊಟ್ಟಿದ್ದಾರೆ. ಈ ಒಂದು ಸೆಮಿಸ್ಟರ್ನಲ್ಲಿ ನಮಗೆ 10 ಜನ ಚಿಂತಕರನ್ನು 5 ಘಟಕಗಳಾಗಿ ವಿಂಗಡಣೆ ಮಾಡಿ ನಮಗೆ ಅಭ್ಯಾಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಇದರ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ಇದರಲ್ಲಿ 2 ಮಾರ್ಕ್ಸ್ನ ಕ್ವಶನ್ಸು 12 ಬರುತ್ತೆ. ನೀವು 10 ಬರೀಬೇಕು. ಅದರಲ್ಲಿ 20 ಮಾರ್ಕ್ಸ್ ಸಿಗುತ್ತೆ. ಅದೇ ರೀತಿ 5 ಮಾರ್ಕ್ಸಿನ ಕ್ವಶನ್ಸ್ನ 5 ಕೊಟ್ಟಿರ್ತಾರೆ, ನೀವು 3 ಬರೀಬೇಕು. ಅಲ್ಲಿ ನಿಮಗೆ 15 ಮಾರ್ಕ್ಸ್ ಸಿಗುತ್ತೆ. 10 ಮಾರ್ಕ್ಸ್ ಕ್ವಶನ್ 5 ಕೊಟ್ಟಿರ್ತಾರೆ, 3 ಬರೀಬೇಕು, 30 ಮಾರ್ಕ್ಸ್ ಸಿಗುತ್ತೆ. 15 ಮಾರ್ಕ್ಸ್ ಕ್ವಶನ್ನ 2 ಕೊಟ್ಟಿರ್ತಾರೆ, 1 ಬರೀಬೇಕು, ಅಲ್ಲಿ 15 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ ಆಗಿ 80 ಮಾರ್ಕ್ಸ್. ಈ ಒಂದು ರಾಜ್ಯಶಾಸ್ತ್ರ ವಿಷಯದಲ್ಲಿ ಹೊಸದಾಗಿ 2 ಮಾರ್ಕ್ಸ್ ಕ್ವಶನ್ಸ್ನ ತೆಗಿತಾರೆ. ಅದು ಹೇಗೆ ತೆಗಿತಾರೆ, ಯಾವ ರೀತಿ ತೆಗಿತಾರೆ ಮತ್ತು ಎಲ್ಲಿಂದ ಜಾಸ್ತಿ ತೆಗಿತಾರೆ ಅನ್ನೋದನ್ನು ನಾನು ಮುಂಬರುವ ವಿಡಿಯೋಗಳಲ್ಲಿ ಮಾಡಿ ಹಾಕ್ತೀನಿ. ಇಷ್ಟು 2ನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತಹ ಮಾಹಿತಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ, ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮುಂದೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ದಿನ ಚೆನ್ನಾಗಿರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.